ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ನಗರದ ಸೌಂದರ್ಯೀಕರಣ ಮತ್ತು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ನಗರಸಭೆ ಈಗ ಹಗಲಿರುಳು ಶ್ರಮಿಸುತ್ತಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಎನ್ಎನ್ಟಿ ರಸ್ತೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸಿರುವ ಪೌರಾಯುಕ್ತರ ಈ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಎನ್ಎನ್ಟಿ ರಸ್ತೆಯಲ್ಲಿ ಜೆಸಿಬಿಗಳು ಕೆಲಸ ಮಾಡುತ್ತಿರುವುದು, ಡಾಂಬರು ಹಾಕುತ್ತಿರುವುದು ಮತ್ತು ಪೌರಾಯುಕ್ತರು ಅಧಿಕಾರಿಗಳೊಂದಿಗೆ ನಡೆದುಕೊಂಡು ಹೋಗಿ ವೀಕ್ಷಿಸುತ್ತಿರುವ ದೃಶ್ಯಗಳು. ಹೌದು, ಚಿಂತಾಮಣಿ ನಗರದ ಸೌಂದರ್ಯೀಕರಣ ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ನಗರಸಭೆ ಬಿರುಸಿನ ಕ್ರಮ ಕೈಗೊಂಡಿದೆ. ನಗರದ ಪ್ರಮುಖ ರಸ್ತೆಯಾದ ಎನ್ಎನ್ಟಿ ರಸ್ತೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರಸ್ತೆ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿಗಳನ್ನು ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಕೂಲಂಕಷವಾಗಿ ವೀಕ್ಷಿಸಿದರು. ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸ್ಥಳದಲ್ಲಿದ್ದ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪೌರಾಯುಕ್ತರು ಮಾಧ್ಯಮಗಳೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ಮಾತನಾಡುತ್ತಿರುವ ಕ್ಲೋಸ್ಅಪ್ ಶಾಟ್ಗಳು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ ಜಿಎನ್ ಚಲಪತಿ ಅವರು, ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಎನ್ಎನ್ಟಿ ರಸ್ತೆಯ ಕಾಮಗಾರಿಯನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು. ಸಾರ್ವಜನಿಕರು ಈ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಗರಸಭೆಯ ಹಸಿರು ಒಣ ಕಸ ಸಂಗ್ರಹಣೆ ವಾಹನಗಳು ಸಂಚರಿಸುತ್ತಿರುವುದು, ಸಾರ್ವಜನಿಕರು ಕಸ ಹಾಕುತ್ತಿರುವುದು. ಕೇವಲ ರಸ್ತೆ ಮಾತ್ರಲ್ಲದೆ ನಗರದ ಸ್ವಚ್ಛತೆಗೂ ನಗರಸಭೆ ಹೈ ಅಲರ್ಟ್ ಘೋಷಿಸಿದೆ. ಮನೆ ಮನೆಗಳಿಂದ ಕಸ ಸಂಗ್ರಹಣೆ ಮಾಡುವ ಪ್ರಕ್ರಿಯೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಗಿದ್ದು, ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕದೆ ನಗರಸಭೆಯ ವಾಹನಗಳಿಗೆ ಕಸ ನೀಡಬೇಕು ಎಂದು ಮನವಿ ಮಾಡಿದರು. ಕುಡಿಯುವ ನೀರಿನ ಪೈಪ್ಲೈನ್ ರಿಪೇರಿ ಮತ್ತು ಹೊಸ ಬೋರ್ವೆಲ್ ಕೊರೆಯುತ್ತಿರುವ ದೃಶ್ಯಗಳು. ಇನ್ನು ಬೇಸಿಗೆಯ ಹಿನ್ನೆಲೆಯಲ್ಲಿ ನಗರದ ಕೆಲವು ಭಾಗಗಳಲ್ಲಿ ತಲೆದೋರಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಹೊಸ ಕೊಳವೆ ಬಾವಿಗಳ ಕೊರೆಯುವಿಕೆ ಮತ್ತು ಪೈಪ್ಲೈನ್ ದುರಸ್ತಿ ಕಾರ್ಯಗಳು ಪ್ರಗತಿಯಲ್ಲಿವೆ ಎಂದು ಪೌರಾಯುಕ್ತರು ಭರವಸೆ ನೀಡಿದ್ದಾರೆ. ಅಲ್ಲದೆ ಸಾರ್ವಜನಿಕರು ಸಕಾಲದಲ್ಲಿ ತೆರಿಗೆ ಪಾವತಿಸುವ ಮೂಲಕ ನಗರದ ಪ್ರಗತಿಗೆ ಕೈಜೋಡಿಸಬೇಕು ಎಂದು ಕೋರಿದರು. ನಗರಾಭಿವೃದ್ಧಿ ಅಧ್ಯಕ್ಷ ಶ್ರೀನಾಥ್ ಬಾಬು ಮತ್ತು ಇತರ ಮುಖಂಡರು ಅಧಿಕಾರಿಗಳ ಜೊತೆ ಇರುವ ಗ್ರೂಪ್ ಶಾಟ್ಗಳು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ, ಸೈಯದ್ ಸಿಕಂದರ್, ಇಮ್ತಿಯಾಜ್ ಪಾಷಾ, ಅನ್ಸರ್, ನವಾಬ್, ಸಿಲ್ಕ್ ಬಾಬು, ಇನಾಯತ್ ಪಾಷಾ, ಸೈಯದ್ ರಫೀಕ್, ಮುಕ್ತಿಯಾರ್ ಸೇರಿದಂತೆ ನಗರಸಭೆಯ ಹಿರಿಯ ಅಧಿಕಾರಿಗಳು ಹಾಗೂ ವಾರ್ಡ್ಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಪೌರಾಯುಕ್ತರ ಈ ಕ್ರಿಯಾಶೀಲ ನಡೆಗೆ ಚಿಂತಾಮಣಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ. ಅವರಿಗೆ ಪಾಪ ಖುಷಿ, ನನ್ನ ಜನ ಮರ್ತೋಗ್ಬಿಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಅವರು ಊರಿನ ಹಿತದೃಷ್ಟಿಯಿಂದ ಅವ್ರು ಮಾತಾಡ್ತಾ ಇರ್ತಾರೆ, ಮಾತಾಡಲಿ. ಹಂಗನ್ಬಿಟ್ಟು ಸುಮ್ಮನೆ ಜನರಿಗೆ ಮಿಸ್ಗೈಡ್ ಮಾಡೋದು ಬೇಡ. ಯಾವುದೇ ರೀತಿ ರಾತ್ರೋರಾತ್ರಿ ನಾವು ಹೊಡೆಯೋದಾಗ್ಲಿ ಯಾವುದೂ ಮಾಡಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ತಂದು ಮಾಡ್ತೀವಿ. ಈಗ ನೀವು ಬಿಲ್ಡಿಂಗ್ ಕಟ್ಟಡವನ್ನು ನೀವು ಗಮನಿಸಿರ್ಬೋದು, ಅದ್ರ ಆ ಒಂದು ಸ್ಥಿತಿ ಏನಿತ್ತು ಅಂತ ನೀವು ಸಹ ಗಮನಿಸಿದ್ದೀರಾ. ಬೀಳೋ ಹಂತದಲ್ಲಿತ್ತು. ಹಂಗಾಗಿ ಸಾರ್ವಜನಿಕ ಪ್ರಾಣ ಮುಖ್ಯ ಇಲ್ಲಿ. ಹಂಗಾಗಿ ಅದರ ಒಂದು ಹಿತದೃಷ್ಟಿಯಿಂದ ಅವ್ರು ಬಡಿತಾ ಇದ್ವಿ. ಆದಷ್ಟು ಬೇಗ ಅವರಿಗೆ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಯಾರಿದ್ದಾರೋ ಅವರಿಗೆ ಮರುಸ್ಥಾಪನೆ ಮಾಡ್ತೀವಿ. ಯಾರ್ಯಾರಿದ್ರು ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಮೋಸ ಮಾಡೋಕ್ಕೋ ಅಂತ ಹೋಗೋಂಥದ್ದು ನಗರಸಭೆಗೆ ಇಲ್ಲ. ಯಾರು ಇನ್ನೂ ಟರ್ಮ್ ಇತ್ತು ಅವ್ರದ್ದು, ಯಾರು ಸಂಪೂರ್ಣವಾಗಿ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಸಹಕಾರ ಕೊಡ್ತೀವಿ. ಅವ್ರನ್ನೆಲ್ಲ ನಾವು ಮರುಸ್ಥಾಪನೆ ಮಾಡ್ತೀವಿ. ಸರ್ಕಾರ ನಿಯಮಗಳು ಮತ್ತು ಏನು ಗೈಡ್ಲೈನ್ಸ್ ಇದೆಯೋ ಅದ್ರ ಪ್ರಕಾರ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಜನರು ಕೆಲವೊಂದು ಕಿವಿಗೊಡಕ್ಕೆ ಹೋಗಬೇಡಿ. ನಗರಸಭೆ ಯಾವತ್ತು ನಿಮ್ಮೊಂದಿಗೆ ಇರ್ತದೆ. ಇದು ನಿಮ್ಮೂರಿನ ನಗರಸಭೆ ಇರೋದೇ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ. ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಒಬ್ರಿಗೋಸ್ಕರ ಕಮಿಷನರ್ ಅಲ್ಲ, ಇಲ್ಲಿರುವಂಥ ಲಕ್ಷಾಂತರ ಜನಕ್ಕೆ ಕಮಿಷನರು. ಅವ್ರ ಆರೋಪಗಳು ಮಾಡ್ತಾ ಇದ್ರೆ ನಾನು ಶ್ರೀರಕ್ಷೆ ಅಂದ್ಕೊಳ್ತೀನಿ. ಮಾಡಿ ಸರ್, ಎಷ್ಟು ಮಾಡ್ತೀರಾ ಸರ್? ಎಷ್ಟು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದು ವಿಶೇಷವಾಗಿ ಅಮೃತ 4 ಅಂದರೆ ನಗರೋತ್ಥಾನದ ವಾರ ನಡೀತಾ ಇದೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಕೆಲವೊಂದು ಕಡೆ ಎಲ್ಲ ನಿಮ್ಮ ಮಾಧ್ಯಮಗಳಲ್ಲೂ ಸಹ ನಾವು ಕೇಳಿದ್ದೀವಿ, ಧೂಳಾಗ್ತಾ ಇದೆ, ಮಾಡ್ತಿಲ್ಲ ಅಂತ. ಕಾರಣ ಎಷ್ಟೇ ಯುದ್ಧ ನಡೀತಾ ಇರೋದ್ರಿಂದ ಪೆಟ್ರೋಲಿಯಂ ಜಲ್ಲಿ ಕೆಲವೊಂದು ಕಡೆ ಸಿಕ್ಕಲಿಲ್ಲ. ಸೊ ಹಾಗಾಗಿ ಇದಕ್ಕೆ ವೇಗ ಕೊಡಬೇಕಂತ ಮಾನ್ಯ ಸಚಿವರು ಕಾಂಟ್ರಾಕ್ಟ್ ಮೇಲೆ ಒತ್ತಡ ಮಾಡಿ ಕೂಡಲೇ ಕೆಲಸ ಮಾಡಬೇಕು, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಒಪ್ಕೊಂಡಿಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಸುಮಾರು ನಗರದ ಎಲ್ಲ ಕಡೆ ಆಗ್ತದೆ. ಇದು ಹೃದಯ ಭಾಗ ನಗರಕ್ಕೆ.
ಇದು ಸುಮಾರು ಒಂದು ವಾರ್ಡ್ಗಳಿಗೆ ಲಿಂಕ್ ಕೊಡೋ ಅಂತ ಒಂದು ಊರು ಮುಂದೆ ರಸ್ತೆ. ಸೊ ಇದನ್ನು ಸಹ ಮಾಡ್ತಾ ಇದ್ರೆ ನಾವು ಮಾಡೋದ್ರ ಜೊತೆ ಸಾರ್ವಜನಿಕರದ್ದು ಒಂದು ಹೆಚ್ಚಿನ ಒಂದು ಸಹಕಾರ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ನಮ್ಮ ಮಾಜಿ ಸದಸ್ಯರಾದ ಸಾದಿಕ್ ಅವರು ಇರ್ಬೋದು, ನಮ್ಮ ಇಂತಿಯಾಜ್ ಅಣ್ಣ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ಕೆಲಸಗಳಿಗೂ ನಮ್ಮ ಜೊತೆ ಇದ್ದಾರೆ, ಕೈಗೂಡಿಸ್ತಾ ಇದ್ದಾರೆ. ನಗರದಲ್ಲಿ ಈಗ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಜನಪ್ರತಿನಿಧಿ ಅಂತ ಈಗ ಸದ್ಯಕ್ಕೆ ಅವರೇ ಇದ್ದಾರೆ. ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ತಿದ್ರು, ರೋಡ್ ಹಾಕ್ಸೋದಿರ್ಬೋದು. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಬ್ಬರ ಕೈಲಿ ಕಷ್ಟ ಆಗೋದು ಸ್ವಲ್ಪ ಸಹಕಾರ ಕೊಡಿ ಅಂತ. ಸೊ ಹಾಗಾಗಿ ನನ್ನ ಜೊತೆ ಅವರು ಪಾಪ ಎಲ್ಲ ಕಡೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತೀನಿ. ಮತ್ತೆಲ್ಲ ಯುವಕರು ಸಹ ಉತ್ಸಾಹದಿಂದ ಬರ್ತಾ ಇದ್ದಾರೆ. ನಮ್ಮ ಸಿಕಂದರ್ ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ದಾದು, ಎಲ್ಲರೂ ಸುಮಾರು ಜನ ಹುಡುಗರು ಬಂದು ಕೆಲಸ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರು ಅವರು ಸಹ ಈ ಸಂದರ್ಭದಲ್ಲಿ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆಲ್ಲ ರೋಡನ್ನೆಲ್ಲ ಕ್ಲಿಯರ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇಷ್ಟ ಹೇಳೋದು, ನಾವು ಅಭಿವೃದ್ಧಿ ಕೆಲಸಗಳು ಶುರುವಾಗಿದ್ದಾವೆ. ಯಾವುದೇ ಕಾರಣಕ್ಕೂ ರಸ್ತೆಗಳನ್ನು ಹಾಳು ಮಾಡೋದಾಗಲಿ ಹೊಡೆಯೋದಾಗಲಿ ಮಾಡಬೇಡಿ. ನಿಮ್ಗೇನಾದ್ರು ಸಮಸ್ಯೆ ಇತ್ತಂದರೆ ಹೇಳಿ, ನಾವೇ ಬಂದು ನಗರಸಭೆ ವತಿಯಿಂದ ಸರಿಪಡಿಸ್ಕೊಡ್ತೇವೆ. ನಿಗದಿತ ಸಮಯಕ್ಕೆ ಈಗಾಗಲೇ ನಾವು ಟ್ಯಾಕ್ಸ್ ಅದಾಲತನ್ನು ಸಹ ಮಾಡ್ತಾ ಇದ್ದೀವಿ. ನಗರದಲ್ಲಿ ಟ್ಯಾಕ್ಸ್ಗೋಸ್ಕರ ಎಲ್ಲ ಕಡೆ ಈಗ ವಾರ್ಡ್ ವೈಸ್ ನಾವು ಬಿಟ್ಟಿದ್ದೀವಿ. ನಿಗದಿತ ಸಮಯಕ್ಕೆ ನೀವು ಟ್ಯಾಕ್ಸ್ ಕಟ್ಟಿದ್ರೆ ನಾವು ಅದರಿಂದ ಡೆವಲಪ್ಮೆಂಟ್ ಮಾಡಲಿಕ್ಕೂ ಸಹ ಸಹಕಾರ ಆಗುತ್ತೆ. ಆಮೇಲೆ ಈ ತಿಂಗಳಲ್ಲಿ ಕೊನೆಯ ಒಂದು ರಿಬೇಟ್ ಸರ್ಕಾರ ಬಿಟ್ಟಿದೆ, ಅದನ್ನು ದಯವಿಟ್ಟು ಸಾರ್ವಜನಿಕರು ಉಪಯೋಗಿಸ್ಕೊಳ್ಳಿ. ಕೆಲವೊಂದು ಕಡೆ ನೀರಿನ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಇಲ್ಲ ಅಂತಲ್ಲ, ನೀರಿಗೇನು ಸಮಸ್ಯೆ ಇಲ್ಲ. ಬಟ್ ವಾಲ್ಮೇನೆಗಳನ್ನು ಕೆಲವೊಂದು ಕಡೆ ಸಾರ್ವಜನಿಕರಿಂದ ಹಣ ಪಡ್ಕೊಳ್ತಿದ್ದಾರೆ ಮತ್ತು ಸರಿಯಾಗಿ ಬಿಡ್ತಿಲ್ಲ ಅಂತ ಬಂದಿದ್ದ ದೂರುಗಳ ಹಿನ್ನೆಲೆಯಲ್ಲಿ ಬದಲು ಮಾಡಿದ್ವಿ. ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಾವು ಬದಲು ಮಾಡಿದ್ವಿ. ಸಹಕಾರ ಕೊಡ್ತಿದ್ದಾರೆ. ಈಗ ಅವರು ಈಗಾಗಲೇ ಸೆಟ್ರೇಟ್ ಮಾಡಿದ್ದೀವಿ. ಕೆಲವೊಂದು ಕಡೆ ಎಲ್ಲ ಇನ್ನೂ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ನಾವು ಸೆಟ್ರೇಟ್ ಮಾಡ್ತೀವಿ. ದೇವ್ರದ ಇಷ್ಟೊತ್ತಿಗೆ ಮಳೆ ಬರಬೇಕಿತ್ತು, ಬರಲಿಲ್ಲ. ಆದ್ರೂ ನೀರಿನ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮೊನ್ನೆ 15 ಫೈನಾನ್ಸಲ್ಲಿ ಈಗಾಗಲೇ ನಾವು ಸ್ವಲ್ಪ ಬೋರ್ವೆಲ್ಗಳನ್ನ ಸಹ ಕೊಡಿಸಿದ್ದೀವಿ. ಎಲ್ಲ ಸಕ್ಸಸ್ ಆಗಿದೆ, ಒಂದು ಬಿಟ್ಟು ಎಲ್ಲ ನೀರು ದೇವ್ರದ ಬರ್ತದೆ, ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಧೂಳಾಗ್ತಾ ಇದೆ, ಮಾಡ್ತಿಲ್ಲ ಅಂತ ಕಾರಣ ಎಷ್ಟೇ ಯುದ್ಧ ನಡೀತಾ ಇರೋದ್ರಿಂದ ಪೆಟ್ರೋಲಿಯಂ ಜಲ್ಲಿ ಕೆಲವೊಂದು ಕಡೆ ಸಿಕ್ಕಲಿಲ್ಲ. ಸೊ ಹಾಗಾಗಿ ಇದಕ್ಕೆ ವೇಗ ಕೊಡಬೇಕಂತ ಮಾನ್ಯ ಸಚಿವರು ಕಾಂಟ್ರಾಕ್ಟ್ ಮೇಲೆ ಒತ್ತಡ ಮಾಡಿ ಕೂಡಲೇ ಕೆಲಸ ಮಾಡಬೇಕು, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಕ್ಕೆ ಅವ್ರು ಬಂದು ಒಪ್ಕೊಂಡಿದ್ದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಸುಮಾರು ನಗರದ ಎಲ್ಲ ಕಡೆ ಆಗ್ತದೆ. ಇದು ಹೃದಯ ಭಾಗ ನಗರಕ್ಕೆ. ಇದು ಸುಮಾರು ಒಂದು ವಾರ್ಡ್ಗಳಿಗೆ ಲಿಂಕ್ ಕೊಡೋ ಅಂತ ಒಂದು ಊರು ಮುಂದೆ ರಸ್ತೆ. ಸೊ ಇದನ್ನು ಸಹ ಮಾಡ್ತಾ ಇದ್ರೆ ನಾವು ಮಾಡೋದ್ರ ಜೊತೆ ಸಾರ್ವಜನಿಕರದ್ದು ಒಂದು ಹೆಚ್ಚಿನ ಒಂದು ಸಹಕಾರ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ನಮ್ಮ ಮಾಜಿ ಸದಸ್ಯರಾದ ಸಾದಿಕ್ ಅವರು ಇರ್ಬೋದು, ನಮ್ಮ ಇಂತಿಯಾಜ್ ಅಣ್ಣ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ಕೆಲಸಗಳಿಗೂ ನಮ್ಮ ಜೊತೆ ಇದ್ದಾರೆ, ಕೈಗೂಡಿಸ್ತಾ ಇದ್ದಾರೆ. ನಗರದಲ್ಲಿ ಈಗ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಜನಪ್ರತಿನಿಧಿ ಅಂತ ಈಗ ಸದ್ಯಕ್ಕೆ ಅವರೇ ಇದ್ದಾರೆ. ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ತಿದ್ರು, ರೋಡ್ ಹಾಕ್ಸೋದಿರ್ಬೋದು. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಬ್ಬರ ಕೈಲಿ ಕಷ್ಟ ಆಗೋದು ಸ್ವಲ್ಪ ಸಹಕಾರ ಕೊಡಿ ಅಂತ. ಸೊ ಹಾಗಾಗಿ ನನ್ನ ಜೊತೆ ಅವರು ಪಾಪ ಎಲ್ಲ ಕಡೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತೀನಿ. ಮತ್ತೆಲ್ಲ ಯುವಕರು ಸಹ ಉತ್ಸಾಹದಿಂದ ಬರ್ತಾ ಇದ್ದಾರೆ. ನಮ್ಮ ಸಿಕಂದರ್ ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ದಾದು, ಎಲ್ಲರೂ ಸುಮಾರು ಜನ ಹುಡುಗರು ಬಂದು ಕೆಲಸ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರು ಅವರು ಸಹ ಈ ಸಂದರ್ಭದಲ್ಲಿ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆಲ್ಲ ರೋಡನ್ನೆಲ್ಲ ಕ್ಲಿಯರ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇಷ್ಟ ಹೇಳೋದು, ನಾವು ಅಭಿವೃದ್ಧಿ ಕೆಲಸಗಳು ಶುರುವಾಗಿದ್ದಾವೆ. ಯಾವುದೇ ಕಾರಣಕ್ಕೂ ರಸ್ತೆಗಳನ್ನು ಹಾಳು ಮಾಡೋದಾಗಲಿ ಹೊಡೆಯೋದಾಗಲಿ ಮಾಡಬೇಡಿ. ನಿಮ್ಗೇನಾದ್ರು ಸಮಸ್ಯೆ ಇತ್ತಂದರೆ ಹೇಳಿ, ನಾವೇ ಬಂದು ನಗರಸಭೆ ವತಿಯಿಂದ ಸರಿಪಡಿಸ್ಕೊಡ್ತೇವೆ. ನಿಗದಿತ ಸಮಯಕ್ಕೆ ಈಗಾಗಲೇ ನಾವು ಟ್ಯಾಕ್ಸ್ ಅದಾಲತನ್ನು ಸಹ ಮಾಡ್ತಾ ಇದ್ದೀವಿ. ನಗರದಲ್ಲಿ ಟ್ಯಾಕ್ಸ್ಗೋಸ್ಕರ ಎಲ್ಲ ಕಡೆ ಈಗ ವಾರ್ಡ್ ವೈಸ್ ನಾವು ಬಿಟ್ಟಿದ್ದೀವಿ. ನಿಗದಿತ ಸಮಯಕ್ಕೆ ನೀವು ಟ್ಯಾಕ್ಸ್ ಕಟ್ಟಿದ್ರೆ ನಾವು ಅದರಿಂದ ಡೆವಲಪ್ಮೆಂಟ್ ಮಾಡಲಿಕ್ಕೂ ಸಹ ಸಹಕಾರ ಆಗುತ್ತೆ. ಆಮೇಲೆ ಈ ತಿಂಗಳಲ್ಲಿ ಕೊನೆಯ ಒಂದು ರಿಬೇಟ್ ಸರ್ಕಾರ ಬಿಟ್ಟಿದೆ, ಅದನ್ನು ದಯವಿಟ್ಟು ಸಾರ್ವಜನಿಕರು ಉಪಯೋಗಿಸ್ಕೊಳ್ಳಿ. ಕೆಲವೊಂದು ಕಡೆ ನೀರಿನ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಇಲ್ಲ ಅಂತಲ್ಲ, ನೀರಿಗೇನು ಸಮಸ್ಯೆ ಇಲ್ಲ. ಬಟ್ ವಾಲ್ಮೇನೆಗಳನ್ನು ಕೆಲವೊಂದು ಕಡೆ ಸಾರ್ವಜನಿಕರಿಂದ ಹಣ ಪಡ್ಕೊಳ್ತಿದ್ದಾರೆ ಮತ್ತು ಸರಿಯಾಗಿ ಬಿಡ್ತಿಲ್ಲ ಅಂತ ಬಂದಿದ್ದ ದೂರುಗಳ ಹಿನ್ನೆಲೆಯಲ್ಲಿ ಬದಲು ಮಾಡಿದ್ವಿ. ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಾವು ಬದಲು ಮಾಡಿದ್ವಿ. ಸಹಕಾರ ಕೊಡ್ತಿದ್ದಾರೆ. ಈಗ ಅವರು ಈಗಾಗಲೇ ಸೆಟ್ರೇಟ್ ಮಾಡಿದ್ದೀವಿ. ಕೆಲವೊಂದು ಕಡೆ ಎಲ್ಲ ಇನ್ನೂ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ನಾವು ಸೆಟ್ರೇಟ್ ಮಾಡ್ತೀವಿ. ದೇವ್ರದ ಇಷ್ಟೊತ್ತಿಗೆ ಮಳೆ ಬರಬೇಕಿತ್ತು, ಬರಲಿಲ್ಲ. ಆದ್ರೂ ನೀರಿನ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮೊನ್ನೆ 15 ಫೈನಾನ್ಸಲ್ಲಿ ಈಗಾಗಲೇ ನಾವು ಸ್ವಲ್ಪ ಬೋರ್ವೆಲ್ಗಳನ್ನ ಸಹ ಕೊಡಿಸಿದ್ದೀವಿ. ಎಲ್ಲ ಸಕ್ಸಸ್ ಆಗಿದೆ, ಒಂದು ಬಿಟ್ಟು ಎಲ್ಲ ನೀರು ದೇವ್ರದ ಬರ್ತದೆ, ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ. 19 ಕೋಟಿ ಚಿಲ್ಲರೆಯಲ್ಲಿ ಡಲ್ಟ್ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು IDSMT 23 ಕೋಟಿ ನಡೀತಾ ಇದೆ. ಇದು ಸುಮಾರು ಈ ಒಂದು ರಸ್ತೆನ 1 ಕೋಟಿ ಚಿಲ್ಲರೆಯಲ್ಲಿ ನಡೀತಾ ಇದೆ. ಹತ್ರ 2 ಕೋಟಿವರೆಗೂ ನಡೀತಾ ಇದೆ. ನಾವು ಸೈಡಲ್ಲಿ ಕರ್ಬ್ಸ್ ಇರ್ಬೋದು, UGD ಪೈಪ್ಲೈನ್ ಇರ್ಬೋದು, ವಾಟರ್ ಪೈಪ್ಲೈನ್ ಎಲ್ಲ ಕೊಡ್ತಿದ್ದೀವಿ. ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ನನಗೆ ಹೇಳಿ. ನನಗೇನಾದರೂ ಅಕಸ್ಮಾತ್ ಮೀಟಿಂಗ್ ಇದು ಇನ್ನು ಅಕಸ್ಮಾತ್ ಫೋನ್ ತೆಗಿಲ್ಲ ಅಂದರೆ ನಮ್ಮ ಅಧ್ಯಕ್ಷರಿಗೂ ಸಹ ಅವ್ರಿಗೂ ಸಹ ಜವಾಬ್ದಾರಿ ಇದೆ. ನೇರವಾಗಿ ನಮ್ಮ ಬಾಬು ರೆಡ್ಡಿ ಅವ್ರಿಗೂ ಸಹ ನೀವು ಕಾಲ್ ಮಾಡ್ಬೋದು. ಆಮೇಲೆ ನಮ್ಮ ಹೆಲ್ಪ್ಲೈನ್ 24 ಗಂಟೆ ಇರ್ತದೆ, ನೀವು ಮಾಡ್ಬೋದು. ದಯವಿಟ್ಟು